ಒಳ್ಳೆಯ ಗುಣ ಇರುವಂಥ ಹೆಣ್ಣು 2 ಕುಲವನ್ನು ಉದ್ಧಾರ ಮಾಡ್ತಾಳೆ. ಕೆಟ್ಟ ಗುಣ ಬಂತು ಅಂದರೆ ಹೆಣ್ಣು ಮನೆಗೆ ಒಂದು ಮಾರಿ ಆಗ್ತಾಳೆ. ಇಷ್ಟು ಭಯಂಕರವಾದ ಸ್ವಭಾವ ಇದೆ ಅಂತೆಲ್ಲ ನಿಂದನೆ ಮಾಡಿದ್ದಾರೆ. ಕೃಷ್ಣ ಬಂದು ಯಶೋದೆ ಬಳಿ ಹೇಳ್ತಾನೆ, ಅಮ್ಮ, ಹೆಣ್ಮಕ್ಕಳ ಚಾಡಿ ಮಾತಿಗೆ ಮಾತ್ರ ಮೋಸ ಹೋಗಬೇಡ. ನಿನಗೆ ಯಾರಾದರೂ ಗಂಡು ಮಕ್ಕಳು ಬಂದು ನನ್ನ ವಿಷಯದಲ್ಲಿ ಚಾಡಿ ಹೇಳಿದರೆ ಆವಾಗ ಸ್ವಲ್ಪ ಎನ್ಕ್ವೈರಿ ಮಾಡು. ಬರೀ ಹೆಣ್ಮಕ್ಕಳು ಚಾಡಿ ಹೇಳ್ತಾರೆ ಅಂದರೆ ನೀನು ಒಪ್ಪಬೇಡ ಅಂತ. ಬಹುತೇಕ ಭಾಗವತದಲ್ಲಿ ಕೃಷ್ಣ ಕಳ್ಳತನ ಮಾಡಿದ್ದ ಚಾಡಿ ಹೇಳಿದ್ದೆಲ್ಲ ಹೆಣ್ಮಕ್ಕಳೇ. ಅದಕ್ಕೆ ಯಶೋದೆಗೆ ಯಾರ ಮೇಲೂ ವಿಶ್ವಾಸ ಇಲ್ಲ. ಅವಳೊಂದು ನಿಯಮ ಮಾಡಿದ್ಲು, ಯಾರಾದರೂ ನನ್ನ ಮಗ ಕಳ್ಳತನ ಮಾಡಿದ್ದನ್ನು ರೆಡ್ ಹ್ಯಾಂಡಾಗಿ ಹಿಡ್ಕೊಂಡು ಬಂದರೆ ನಾನು ಅಂಗೀಕಾರ ಮಾಡ್ತೇನೆ ಅಂತ. ಆವಾಗ ಒಂದು ಭಜನಾ ಮಂಡಳಿ ತಯಾರಾಯಿತು. ಅದಕ್ಕೊಬ್ಬಳು ಅಧ್ಯಕ್ಷಳಾದಳು. ಅಧ್ಯಕ್ಷಳ ಒಂದು ನಿಯಮ ಮಾಡಿಕೊಂಡ್ಳು, ಕೃಷ್ಣ ಹೇಗಿದ್ದರೂ ಮನೆಗೆ ಕಳ್ಳತನಕ್ಕೆ ಬರ್ತಾನೆ, ಅವನನ್ನು ಹಿಡಿಲಿಕ್ಕೆ ಉಪಾಯ ಏನು ಅಂದರೆ ಒಂದು ಪಾತ್ರೆ ಒಳಗಡೆ ಹಾಲು ಮೊಸರು ಬೆಣ್ಣೆ ಎಲ್ಲ ಹಾಕಿ ಆ ಪಾತ್ರೆ ಒಳಗಡೆ ಒಂದು ಗಂಟೆಯನ್ನು ಕಟ್ಟಿ ಅದನ್ನು ಎಳೆದು ಮೇಲೆ ಕಟ್ಟಿದ್ಲು. ವಿಟ್ಲಪಿಂಡಿ ಉತ್ಸವದ ಹಾಗೆ ಮೇಲೆ ಕಟ್ಟಿದ್ಲು. ಕೃಷ್ಣ